ಓಂ ಶಾಂತಿ. ಇಂದಿನ ಮುರುಳಿಯ ದಿನಾಂಕ 21/12/2024. ಪ್ರಾಪ್ತ ಮುರಳಿ ಓಂ ಶಾಂತಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಸತ್ಯ ಸಂಪಾದನೆ ಮಾಡಿಕೊಳ್ಳುವ ಪುರುಷಾರ್ಥವನ್ನು ಮೊದಲು ಸ್ವಯಂ ಮಾಡಿ, ನಂತರ ತಮ್ಮ ಮಿತ್ರ ಸಂಬಂಧಿಗಳಿಗಿಂತಲೂ ಮಾಡಿಸಿ. ಪುರುಷಾರ್ಥವನ್ನು ಮೊದಲು ಸ್ವಯಂ ಮಾಡಿ, ನಂತರ ತಮ್ಮ ಮಿತ್ರ ಸಂಬಂಧಿಗಳಿಂದಲೂ ಮಾಡಿಸಿ. ಮನೆಯೇ ಮೊದಲು ಪಾಠಶಾಲೆ. ಪ್ರಶ್ನೆ: ಸುಖ ಅಥವಾ ಶಾಂತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ವಿಧಿ ಯಾವುದು? ಉತ್ತರ: ಪವಿತ್ರತೆ. ಎಲ್ಲಿ ಪವಿತ್ರತೆ ಇದೆಯೋ ಅಲ್ಲಿ ಸುಖ ಶಾಂತಿ ಇದೆ. ತಂದೆಯು ಪವಿತ್ರ ಪ್ರಪಂಚ ಸತ್ಯಯುಗದ ಸ್ಥಾಪನೆ ಮಾಡುತ್ತಾರೆ. ಅಲ್ಲಿ ವಿಕಾರಗಳಿರುವುದಿಲ್ಲ. ಯಾರು ದೇವತೆಗಳ ಪೂಜಾರಿಗಳಾಗಿದ್ದಾರೆಯೋ ಅವರು ವಿಕಾರಗಳಿಲ್ಲದೆ ಪ್ರಪಂಚವು ಹೇಗೆ ನಡೆಯುವುದೆಂದು ಎಂದಿಗೂ ಕೇಳುವುದಿಲ್ಲ. ಈಗ ನೀವು ಶಾಂತಿಯ ಪ್ರಪಂಚದಲ್ಲಿ ಹೋಗಬೇಕಾಗಿದೆ. ಆದ್ದರಿಂದ ಈ ಪತಿತ ಪ್ರಪಂಚವನ್ನು ಮರೆಯಬೇಕಾಗಿದೆ. ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕಾಗಿದೆ. ಓಂ ಶಾಂತಿ. ಓಂ ಶಾಂತಿಯ ಅರ್ಥವನ್ನಂತೂ ಮಕ್ಕಳಿಗೆ ತಿಳಿಸಲಾಗಿದೆ. ಶಿವತಂದೆಯೂ ಸಹ ಓಂ ಶಾಂತಿ ಎಂದು ಹೇಳುತ್ತಾರೆ ಮತ್ತು ಶಾಲಿಗ್ರಾಮ್ ಮಕ್ಕಳೂ ಸಹ ಹೇಳುತ್ತೀರಿ. ಓಂ ಶಾಂತಿ ಎಂದು ಆತ್ಮ ಹೇಳುತ್ತದೆ. ಸನ್ ಆಫ್ ಸೈಲೆನ್ಸ್ ಫಾದರ್ ಅಂದರೆ ನಾನು ಶಾಂತಿ ಸಾಗರ ತಂದೆಯ ಮಗುವಾಗಿದ್ದೇನೆ. ಶಾಂತಿಗಾಗಿ ಕಾಡಿಗೆ ಹೋಗಿ ಯಾವುದೇ ಉಪಾಯವನ್ನು ಮಾಡಬೇಕಾಗಿಲ್ಲ. ಆತ್ಮವೇ ಶಾಂತ ಸ್ವರೂಪವಾಗಿದೆ. ಮತ್ತೆ ಇನ್ನೇನು ಉಪಾಯ ಮಾಡುವುದು? ತಂದೆ ಉಪಾಯ ತಿಳಿಸುತ್ತಾರೆ. ಆ ತಂದೆಯನ್ನು ಎಲ್ಲಿ ಸುಖ ಶಾಂತಿ ಇದೆಯೋ ಅಲ್ಲಿ ಕರೆದುಕೊಂಡು ಹೋಗು ಎಂದು ಕರೆಯುತ್ತಾರೆ. ಸುಖ ಅಥವಾ ಶಾಂತಿಯನ್ನು ಎಲ್ಲ ಮನುಷ್ಯರು ಬಯಸುತ್ತಾರೆ. ಆದರೆ ಸುಖ ಮತ್ತು ಶಾಂತಿಗೆ ಮೊದಲು ಪವಿತ್ರ ಬೇಕು. ಪವಿತ್ರರಿಗೆ ಪಾವನರೆಂದು, ಅಪವಿತ್ರರಿಗೆ ಪತಿತರೆಂದು ಹೇಳಲಾಗುತ್ತದೆ. ಪತಿತ ಪ್ರಪಂಚದವರು ತಂದೆ ಬಂದು ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಪತಿತ ಪ್ರಪಂಚದವರು ತಂದೆ ಬಂದು ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗು ಎಂದು ತಂದೆಯನ್ನು ಕರೆಯುತ್ತಾರೆ. ಈ ತಂದೆ ಪತಿತ ಪ್ರಪಂಚದಿಂದ ಮುಕ್ತ ಮಾಡಿ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗುವವರಾಗಿದ್ದಾರೆ. ಸತ್ಯಯುಗದಲ್ಲಿ ಪವಿತ್ರತೆ ಇರುತ್ತವೆ, ಕಲಿಯುಗದಲ್ಲಿ ಅಪವಿತ್ರತೆ ಇದೆ. ಅದು ನಿರ್ವಿಕಾರಿ ಪ್ರಪಂಚ, ಇದು ವಿಕಾರಿ ಪ್ರಪಂಚವಾಗಿದೆ. ಪ್ರಪಂಚವು ಹೇಗೆ ವಿದ್ಯೆ ಆಗುತ್ತದೆ ಎಂಬುದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ. ಸತ್ಯಯುಗವು ನಿರ್ವಿಕಾರಿ ಪ್ರಪಂಚವಾಗಿದ್ದಾಗ ಅವಶ್ಯವಾಗಿ ಕೆಲವರೇ ಮನುಷ್ಯರಿರುತ್ತಾರೆ. ಆ ಕೆಲವರು ಯಾರಿರುತ್ತಾರೆ? ಅವಶ್ಯವಾಗಿ ಸತ್ಯಯುಗದಲ್ಲಿ ದೇವಿ ದೇವತೆಗಳದೇ ರಾಜ್ಯವಿದೆ. ಅದನ್ನು ಶಾಂತಿಯ ಪ್ರಪಂಚ ಅಥವಾ ಸುಖಧಾಮ ಎಂದು ಕರೆಯಲಾಗುತ್ತದೆ. ಇದು ದುಃಖಧಾಮವಾಗಿದೆ. ದುಃಖಧಾಮವನ್ನು ಪರಿವರ್ತಿಸಿ ಸುಖಧಾಮವನ್ನಾಗಿ ಮಾಡುವರು ಒಬ್ಬರೇ ಪರಂಪಿತ ಪರಮಾತ್ಮನಾಗಿದ್ದಾರೆ. ಸುಖದ ಆಸ್ತಿಯನ್ನು ಅವಶ್ಯವಾಗಿ ತಂದೆಯೇ ಕೊಡುತ್ತಾರೆ. ಈಗ ಆ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಸುಖಧಾಮವನ್ನು ಮರೆಯಿರಿ. ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಿ. ಇದಕ್ಕೆ ಮನ್ಮನಾಭವೆಂದು ಹೇಳಲಾಗುತ್ತದೆ. ತಂದೆಯು ಬಂದು ಸುಖಧಾಮದ ಸಾಕ್ಷಾತ್ಕಾರ ಮಾಡಿಸುತ್ತಾರೆ. ದುಃಖಧಾಮದ ವಿನಾಶ ಮಾಡಿಸಿ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಈ ಚಕ್ರವನ್ನು ಈಗ ಯಥಾರ್ಥವಾಗಿ ಅರಿತುಕೊಳ್ಳಬೇಕು. 84 ಜನ್ಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಯಾರು ಮೊಟ್ಟ ಮೊದಲಿಗೆ ಸುಖಧಾಮದಲ್ಲಿ ಬರುತ್ತಾರೋ ಅವರದೇ 84 ಜನ್ಮಗಳಿವೆ. ಕೇವಲ ಇಷ್ಟು ಮಾತನ್ನು ನೆನಪು ಮಾಡುವುದರಿಂದಲೂ ಮಕ್ಕಳು ಸುಖಧಾಮದ ಮಾಲೀಕರಾಗಬಲ್ಲಿರಿ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಶಾಂತಿಧಾಮವನ್ನು ನೆನಪು ಮಾಡಿ ಮತ್ತು ಆಸ್ತಿಯ ಅರ್ಥ ಸುಖಧಾಮವನ್ನು ನೆನಪು ಮಾಡಿ. ಮೊಟ್ಟ ಮೊದಲು ನೀವು ಶಾಂತಿಧಾಮದಲ್ಲಿ ಹೋದಾಗ ತಮ್ಮನ್ನು ಶಾಂತಿಧಾಮ ಬ್ರಹ್ಮಾಂಡದ ಮಾಲೀಕನೆಂದು ತಿಳಿಯಿರಿ. ನಡೆಯುತ್ತಾ ತಿರುಗಾಡುತ್ತಾ ತಮ್ಮನ್ನು ಅಲ್ಲಿಯ ನಿವಾಸಿಗಳೆಂದು ತಿಳಿಯುತ್ತೀರೆಂದರೆ ಈ ಪ್ರಪಂಚವು ಹರಿಯುತ್ತಾ ಹೋಗುವುದು. ಸತ್ಯಯುಗವು ಸುಖಧಾಮವಾಗಿದೆ. ಆದರೆ ಎಲ್ಲರೂ ಸತ್ಯಯುಗದಲ್ಲಿ ಬರಲು ಸಾಧ್ಯವಿಲ್ಲ. ಯಾರು ದೇವತೆಗಳ ಪೂಜಾರಿಯಾಗಿದ್ದಾರೆಯೋ ಅವರೇ ಈ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಇದು ಸತ್ಯ ಸಂಪಾದನೆಯಾಗಿದೆ. ಇದನ್ನು ಸತ್ಯ ತಂದೆಯೇ ಕಲಿಸುತ್ತಾರೆ. ಉಳಿದವರೆಲ್ಲರೂ ಸುಳ್ಳು ಸಂಪಾದನೆಯಾಗಿದೆ. ಅವಿನಾಶಿ ಜ್ಞಾನರತ್ನದ ಸಂಪಾದನೆ ಸತ್ಯ ಸಂಪಾದನೆ ಎಂದು ಹೇಳಲಾಗುತ್ತದೆ. ಉಳಿದೆಲ್ಲ ವಿನಾಶಿ ಹಣ, ಅಧಿಕಾರ ಎಲ್ಲವೂ ಸುಳ್ಳು ಸಂಪಾದನೆಯಾಗಿದೆ.
ದ್ವಾಪಾರದಿಂದ ಹಿಡಿದು ಆ ಸುಳ್ಳು ಸಂಪಾದನೆಯನ್ನು ಮಾಡುತ್ತಾ ಬಂದಿದ್ದಾರೆ. ಈ ಅವಿನಾಶಿ ಸತ್ಯ ಸಂಪಾದನೆ ಪ್ರಾರಬ್ಧವು ಸತ್ಯಯುಗದಿಂದ ಆರಂಭವಾಗಿ ತ್ರೇತಾಯುಗದಲ್ಲಿ ಮುಕ್ತಾಯವಾಗುತ್ತದೆ. ಅರ್ಥಾತ್ ಅರ್ಧಕಲ್ಪ ಸುಖವನ್ನು ಅನುಭವಿಸುತ್ತೀರಿ. ನಂತರ ದ್ವಾಪಾರದಿಂದ ಅಸತ್ಯ ಸಂಪಾದನೆಯು ಪ್ರಾರಂಭವಾಗುತ್ತದೆ. ಇದರಿಂದ ಅಲ್ಪಕಾಲ ಕ್ಷಣಭಂಗುರ ಸುಖವು ಸಿಗುತ್ತದೆ. ಈ ಅವಿನಾಶಿ ಜ್ಞಾನ ರತ್ನಗಳನ್ನು ಜ್ಞಾನ ಸಾಗರನೆ ಕೊಡುತ್ತಾರೆ. ಸತ್ಯ ಸಂಪಾದನೆಯನ್ನು ಸತ್ಯ ತಂದೆಯೇ ಮಾಡಿಸುತ್ತಾರೆ. ಭಾರತವು ಸತ್ಯಖಂಡವಾಗಿತ್ತು, ಈಗ ಭಾರತವೇ ಅಸತ್ಯಖಂಡವಾಗಿದೆ. ಅನ್ಯ ಖಂಡಗಳಿಗೆ ಸತ್ಯಖಂಡ ಅಸತ್ಯಖಂಡಗಳೆಂದು ಹೇಳಲಾಗುವುದಿಲ್ಲ. ಸತ್ಯಖಂಡವನ್ನಾಗಿ ಮಾಡುವ ಸತ್ಯ ಸಾಮ್ರಾಟನು ಅವರಾಗಿದ್ದಾರೆ. ಒಬ್ಬ ಪರಮಾತ್ಮನೇ ಸತ್ಯನಾಗಿದ್ದಾರೆ, ಉಳಿದವರೆಲ್ಲರೂ ಸುಳ್ಳು ತಂದೆಯಾಗಿದ್ದಾರೆ. ಸತ್ಯಯುಗದಲ್ಲಿಯೂ ಸತ್ಯ ತಂದೆಯು ಸಿಗುತ್ತಾರೆ, ಏಕೆಂದರೆ ಅಲ್ಲಿ ಅಸತ್ಯ ಪಾಪ ಇರುವುದಿಲ್ಲ. ಇದು ಪಾಪಾತ್ಮರ ಪ್ರಪಂಚವಾಗಿದೆ, ಅದು ಪುಣ್ಯಾತ್ಮರ ಪ್ರಪಂಚವಾಗಿದೆ. ಅಂದ ಮೇಲೆ ಈಗ ಈ ಸತ್ಯ ಸಂಪಾದನೆ ಮಾಡಿಕೊಳ್ಳಲು ಎಷ್ಟೊಂದು ಪುರುಷಾರ್ಥ ಮಾಡಬೇಕು. ಯಾರು ಕಲ್ಪದ ಹಿಂದೆ ಸಂಪಾದನೆ ಮಾಡಿಕೊಂಡಿರುವರೋ ಅವರೇ ಮಾಡಿಕೊಳ್ಳುತ್ತಾರೆ. ಮೊದಲು ತಾನು ಸತ್ಯ ಸಂಪಾದನೆ ಮಾಡಿ ನಂತರ ತಂದೆ ಮತ್ತು ಮಾವನ ಮನೆಯವರಿಗೂ ಇದೇ ಸತ್ಯ ಸಂಪಾದನೆ ಮಾಡಿಸಬೇಕಾಗಿದೆ. ಮನೆಯೇ ಮೊದಲ ಪಾಠಶಾಲೆ, ಅರ್ಥಾತ್ ದಾನವು ಮನೆಯಿಂದಲೇ ಆರಂಭವಾಗುತ್ತದೆ. ಸರ್ವವ್ಯಾಪಿಯ ಜ್ಞಾನವುಳ್ಳವರು ಭಕ್ತಿ ಮಾಡಲು ಸಾಧ್ಯವಿಲ್ಲ. ಎಲ್ಲರೂ ಭಗವಂತನ ರೂಪವಾಗಿದ್ದಾರೆ, ಇನ್ಯಾರ ಭಕ್ತಿ ಮಾಡುತ್ತಾರೆ? ಆದ್ದರಿಂದ ಮನುಷ್ಯರನ್ನು ಈ ಕೆಸರಿನಿಂದ ತೆಗೆಯುವುದರಲ್ಲಿ ಪರಿಶ್ರಮ ಪಡಬೇಕಾಗುತ್ತದೆ. ಸನ್ಯಾಸಿಗಳು ದಾನವನ್ನು ಮನೆಯಿಂದಲೇ ಹೇಗೆ ಆರಂಭಿಸಲು ಸಾಧ್ಯ? ಏಕೆಂದರೆ ಮೊದಲಿಗೆ ಅವರು ಮನೆಯ ಸಮಾಚಾರವನ್ನು ತಿಳಿಸುವುದೇ ಇಲ್ಲ. ಏಕೆ ತಿಳಿಸುವುದಿಲ್ಲ ಎಂದು ಕೇಳಿ. ಇದರಿಂದ ತಿಳಿದುಕೊಳ್ಳಬೇಕಲ್ಲವೇ? ಇಂಥ ಮನೆಯವರಾಗಿದ್ದರು, ನಂತರ ಸನ್ಯಾಸತ್ವವನ್ನು ಧಾರಣೆ ಮಾಡಿದೆವು ಎಂದು ತಿಳಿಸುವುದರಲ್ಲಿ ಏನಿದೆ? ನಿಮ್ಮೊಂದಿಗೆ ಕೇಳಿದರೆ ನೀವು ಬಹಳ ಬೇಗನೆ ತಿಳಿಸಬಲ್ಲಿರಿ. ಸನ್ಯಾಸಿಗಳ ಅನುಯಾಯಿಗಳಂತೂ ಅನೇಕರಿದ್ದಾರೆ. ಅವರು ಒಂದು ವೇಳೆ ಭಗವಂತನು ಒಬ್ಬರೇ ಆಗಿದ್ದಾರೆಂದು ಹೇಳಿದರೆ ಎಲ್ಲರೂ ಅವರನ್ನು ಈ ಜ್ಞಾನದ ನಿಮಗೆ ಯಾರು ತಿಳಿಸಿದರು? ಎಲ್ಲರೂ ಅವರನ್ನು ಈ ಜ್ಞಾನವನ್ನು ನಿಮಗೆ ಯಾರು ತಿಳಿಸಿದರು ಎಂದು ಕೇಳಿದರೆ ಆಗ ಬ್ರಹ್ಮಕುಮಾರ್ ಕುಮಾರಿಯರು ತಿಳಿಸಿದರೆಂದು ಹೇಳಿಬಿಟ್ಟರೆ ಅವರ ವ್ಯಾಪಾರವೇ ಸಮಾಪ್ತಿಯಾಗಿಬಿಡುತ್ತದೆ. ಆದ್ದರಿಂದ ಹೀಗೆ ತಮ್ಮ ಗೌರವವನ್ನು ಕಳೆದುಕೊಳ್ಳಲು ಯಾರು ತಾನೇ ಇಚ್ಛಿಸುತ್ತಾರೆ? ಹಾಗೆ ಹೇಳಿಬಿಟ್ಟರೆ ಮತ್ತೆ ಅವರಿಗೆ ಭೋಜನವನ್ನು ಕೊಡುವುದಿಲ್ಲ. ಆದ್ದರಿಂದ ಆ ಸನ್ಯಾಸಿಗಳಿಗೆ ಬಹಳ ಕಷ್ಟವಾಗುತ್ತದೆ. ಮೊದಲಂತೂ ತಮ್ಮ ಮಿತ್ರ ಸಂಬಂಧಿ ಮೊದಲಾದವರಿಗೆ ಈ ಜ್ಞಾನವನ್ನು ತಿಳಿಸಿ ಸತ್ಯ ಸಂಪಾದನೆ ಮಾಡಿಸಬೇಕಾಗಿದೆ. ಇದರಿಂದ ಅವರು ಸಹ 21 ಜನ್ಮಗಳ ಸುಖವನ್ನು ಪಡೆಯಲಿ. ಮತ್ತು ಬಹಳ ಸಹಜವಾದ ಆದರೆ ನಾಟಕದಲ್ಲಿ ಇಷ್ಟೊಂದು ಶಾಸ್ತ್ರ ಮಂದಿರಗಳವುದು ಸಹ ನಿಗದಿಯಾಗಿದೆ. ಪತಿತ ಪ್ರಪಂಚದಲ್ಲಿರುವವರು ಈಗ ನಮ್ಮನ್ನು ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಿರುತ್ತಾರೆ. ಸತ್ಯಯುಗಕ್ಕೆ 5,000 ವರ್ಷಗಳಾಯಿತು. ಮನುಷ್ಯರು ಕಲಿಯುಗದ ಆಯುಷ್ಯನ್ನೇ ಲಕ್ಷಾಂತರ ವರ್ಷಗಳನ್ನು ಹೇಳಿಬಿಟ್ಟಿದ್ದಾರೆ. ಅಂದ ಮೇಲೆ ಮನುಷ್ಯರು ಸುಖಧಾಮವಿಲ್ಲಿದೆ, ಯಾವಾಗ ಬರುವುದು ಎಂಬುದನ್ನು ಹೇಗೆ ಅರಿತುಕೊಳ್ಳುತ್ತಾರೆ? ಮನುಷ್ಯರಂತೆ ಹೇಳುತ್ತಾರೆ, ಮಹಾಪ್ರಳಯವಾಗಿ ಬಿಡುತ್ತದೆ, ಅದರ ನಂತರ ಸತ್ಯಯುಗವಾಗುತ್ತದೆ. ಮೊಟ್ಟ ಮೊದಲಿಗೆ ಶ್ರೀಕೃಷ್ಣನ ಹೆಬ್ಬರಳನ್ನು ಚೀಪುತ್ತಾ ಆಲದ ಮೇಲೆ ಶ್ರೀಕೃಷ್ಣನು ಹೆಬ್ಬರಳನ್ನು ಚೀಪುತ್ತಾ ಆಲದ ಎಲೆಯ ಮೇಲೆ ತೇಲಿ ಬರುತ್ತಾನೆ ಎಂದು ಹೇಳುತ್ತಾರೆ. ಎಲ್ಲಿಯ ಮಾತನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತಾರೆ? ಈಗ ತಂದೆಯು ತಿಳಿಸುತ್ತಾರೆ, ಬ್ರಹ್ಮಾರವರ ಮೂಲಕ ನಾನು ಎಲ್ಲಾ ವೇದಶಾಸ್ತ್ರಗಳ ಸಾರವನ್ನು ತಿಳಿಸುತ್ತೇನೆ. ಆದ್ದರಿಂದ ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮನು ಬಂದನೆಂದು ತೋರಿಸುತ್ತಾರೆ ಮತ್ತು ಕೈಯಲ್ಲಿ ಶಾಸ್ತ್ರಗಳನ್ನು ಕೊಟ್ಟಿದ್ದಾರೆ. ಬ್ರಹ್ಮನಂತೂ ಅವಶ್ಯವಾಗಿ ಇಲ್ಲೇ ಇರಬೇಕಲ್ಲವೇ? ಸೂಕ್ಷ್ಮವತನದಲ್ಲಂತೂ ಶಾಸ್ತ್ರಗಳಿರುವುದಿಲ್ಲ. ಅಂದ ಮೇಲೆ ಬ್ರಹ್ಮನು ಇಲ್ಲೇ ಇರಬೇಕು. ಲಕ್ಷ್ಮೀನಾರಾಯಣರ ರೂಪವಾದ ವಿಷ್ಣು ಸಹ ಇಲ್ಲೇ ಇರುತ್ತಾರೆ. ಬ್ರಹ್ಮಾರವರ ನಂತರ ವಿಷ್ಣು ಆಗುತ್ತಾರೆ, ಮತ್ತೆ ವಿಷ್ಣುವಿನಿಂದ ಬ್ರಹ್ಮ, ಈಗ ಬ್ರಹ್ಮನಿಂದ ವಿಷ್ಣು ಬರುವರೋ ಅಥವಾ ವಿಷ್ಣುವಿನಿಂದ ಬ್ರಹ್ಮನ ಬರುವರೋ ಇವೆಲ್ಲವೂ ತಿಳಿದುಕೊಳ್ಳುವ ಮಾತುಗಳಾಗಿವೆ. ಆದರೆ ಈ ಮಾತುಗಳನ್ನು ಯಾರೂ ಬಹಳ ಚೆನ್ನಾಗಿ ಓದುವರೋ ಅವರೇ ಅರಿತುಕೊಳ್ಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ನೀವು ಶರೀರವನ್ನು ಬಿಡುವವರೆಗೂ ತಿಳಿದುಕೊಳ್ಳುತ್ತಲೇ ಇರುತ್ತೀರಿ. ನೀವೇ 100% ಬುದ್ಧಿಹೀನರು, ಕಂಗಾಲಾಗಿ ಬಿಟ್ಟಿದ್ದೀರಿ. ಮೊದಲು ನೀವೇ ಬುದ್ಧಿವಂತ ದೇವಿ ದೇವತೆಗಳಾಗಿದ್ದೀರಿ, ಈಗ ಪುನಃ ದೇವಿ ದೇವತೆಗಳಾಗುತ್ತಿದ್ದೀರಿ. ದೇವತೆಗಳನ್ನಾಗಿ ಮನುಷ್ಯರಂತೂ ಮಾಡಲು ಸಾಧ್ಯವಿಲ್ಲ, ನೀವೇ ದೇವತೆಗಳಾಗಿದ್ದೀರಿ.
ನಂತರ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಒಮ್ಮೆಲೇ ಕಲಾಹೀನರಾಗಿ ಬಿಟ್ಟಿದ್ದೀರಿ. ನೀವು ಸುಖದಾನದಲ್ಲಿ ಬಹಳ ಶಾಂತಿಯಲ್ಲಿದ್ದೀರಿ, ಈಗ ಅಶಾಂತರಾಗಿದ್ದೀರಿ. ನೀವು 84 ಜನ್ಮಗಳ ಲೆಕ್ಕವನ್ನು ಸಹ ತಿಳಿಸಬಹುದು. ಇಸ್ಲಾಂ, ಬೌದ್ಧ, ಸಿಖ್, ಇಸಾಯಿ ಮಠ ಪಂಥಗಳವರು ಎಷ್ಟು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ, ಇದರ ಲೆಕ್ಕವನ್ನು ತೆಗೆಯುವುದು ಸಹಜವಾಗಿದೆ. ಭಾರತವಾಸಿಗಳೇ ಸ್ವರ್ಗದ ಮಾಲೀಕರಾಗುತ್ತಾರೆ, ಸಸ್ಯ ನಾಟಿಯಾಗುತ್ತದಲ್ಲವೇ? ಇದು ತಿಳುವಳಿಕೆಯಾಗಿದೆ. ಮೊದಲು ತಾವು ತಿಳಿದುಕೊಂಡರೆ ನಂತರ ತಮ್ಮ ತಂದೆ ತಾಯಿ ಸಹೋದರ ಸಹೋದರಿಗೆ ಜ್ಞಾನವನ್ನು ಕೊಡಬೇಕಾಗಿದೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲಪುಷ್ಪ ಸಮಾನರಾಗಿರಬೇಕಾಗಿದೆ. ಮತ್ತು ಮನೆಯೇ ಮೊದಲ ಪಾಠಶಾಲೆ, ದಾನವು ಅಲ್ಲಿಂದಲೇ ಆರಂಭವಾಗಬೇಕು. ತಂದೆಯ ಮನೆ ಮತ್ತು ಅತ್ತೆಯ ಮನೆಯವರಿಗೆ ಜ್ಞಾನವನ್ನು ತಿಳಿಸಲೇಬೇಕಾಗಿದೆ. ವ್ಯಾಪಾರದಲ್ಲಿಯೂ ಸಹ ತಮ್ಮ ಸಹೋದರನ್ನೇ ಭಾಗಿದಾರನಾಗಿ ಮಾಡಿಕೊಳ್ಳುತ್ತಾರೆ. ಇಲ್ಲಿಯೂ ಹಾಗೆ ಗಾಯನವೂ ಇದೆ. ಕನ್ಯೆ ಎಂದರೆ ತಂದೆ ಮತ್ತು ಅತ್ತೆಯ ಮನೆ ಉದ್ಧಾರ ಮಾಡುವರು ಎಂದು. ಅಪವಿತ್ರರು ಉದ್ಧಾರ ಮಾಡಲು ಸಾಧ್ಯವಿಲ್ಲ ಅಂದ ಮೇಲೆ ಯಾವ ಕನ್ಯೆ? ಈ ಬ್ರಹ್ಮರವರ ಕನ್ಯೆ ಬ್ರಹ್ಮಕುಮಾರಿಯರಾಗಿದ್ದಿರಲ್ಲವೇ? ಇಲ್ಲಿ ಅದರ್ ಕನ್ಯಾಕುಮಾರಿಯ ಮಂದಿರವು ಮಾಡಲ್ಪಟ್ಟಿದೆ. ಇದು ನಿಮ್ಮ ನೆನಪಾರ್ಥವಾಗಿದೆ. ಈ ದಿಲ್ವಾಡ್ ಮಂದಿರವು ನಮ್ಮದೇ ನೆನಪಾರ್ಥ ಮಂದಿರವಾಗಿದೆ. ಭಾರತವನ್ನು ಪುನಃ ಸ್ವರ್ಗವನ್ನಾಗಿ ಮಾಡಲು ನಾವು ಬಂದಿದ್ದೇವೆ ಎಂಬುದನ್ನು ಕೇವಲ ನೀವು ತಿಳಿದುಕೊಂಡಿದ್ದೀರಿ. ಈ ದಿಲ್ವಾಡ್ ಮಂದಿರವು ಸಂಪೂರ್ಣ ನೆನಪಾರ್ಥವಾಗಿದೆ. ಮೇಲೆ ಸ್ವರ್ಗವನ್ನು ತೋರಿಸಿದ್ದಾರೆ. ಸ್ವರ್ಗವಿರುವುದು ಇಲ್ಲೇ. ರಾಜಯೋಗದ ತಪಸ್ಸು ಇಲ್ಲೇ ನಡೆಯುತ್ತದೆ. ದಿಲ್ವಾಡ್ ಮಂದಿರವನ್ನು ಕಟ್ಟಿಸುವವರು ಇದರ ಪರಿಚಯವನ್ನು ತಿಳಿದುಕೊಂಡಿಲ್ಲ. ಯಾರ ಮಂದಿರವಾಗಿದೆಯೋ ಅವರನ್ನಾದರೂ ತಿಳಿದುಕೊಳ್ಳಬೇಕಲ್ಲವೇ? ಒಳಗೆ ಜಗತ್ತೀತ ಜಗದಂಬ, ಆದಿದೇವ, ಆದಿದೇವಿ ಕುಳಿತಿದ್ದಾರೆ. ಅಂದ ಮೇಲೆ ಆದಿದೇವನು ಯಾರ ಮಗನಾಗಿದ್ದಾರೆ? ಶಿವತಂದೆಯ ಮಗನಾಗಿದ್ದಾರೆ. ಅದರ್ ಕುಮಾರಿ ಕನ್ಯಾಕುಮಾರಿ ಎಲ್ಲರೂ ರಾಜಯೋಗದಲ್ಲಿ ಕುಳಿತಿದ್ದಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಮನ್ಮನಾಭವ, ಇದರಿಂದ ನೀವು ವೈಕುಂಠದ ಮಾಲೀಕರಾಗುವಿರಿ. ಮುಕ್ತಿ, ಜೀವನ್ಮುಕ್ತಿಯ ಧಾಮವನ್ನು ನೆನಪು ಮಾಡಿ. ಇದು ನಿಮ್ಮ ಪೂರ್ಣ ನೆನಪಾರ್ಥವಾಗಿದೆ. ಆದರೆ ಪೂಜಾರಿಗಳು ಏನೇನೂ ಅರಿತುಕೊಂಡಿಲ್ಲ. ನಿಮ್ಮದು ಸನ್ಯಾಸವಾಗಿದೆ. ಜೈನರ ಸನ್ಯಾಸವು ಎಷ್ಟೊಂದು ಕಠಿಣವಾಗಿದೆ. ಕೂದಲನ್ನು ಬರಗೈಯಿಂದ ತೆಗೆಯುವುದು ಎಷ್ಟೊಂದು ಕಠಿಣವಾಗಿದೆ. ಇಲ್ಲಂತೂ ಇದು ಸಹಜ ರಾಜಯೋಗವಾಗಿದೆ ಮತ್ತು ಪ್ರವೃತ್ತಿ ಮಾರ್ಗದಾಗಿದೆ. ಇದು ನಾಟಕದಲ್ಲಿ ನಿರದಿಯಾಗಿದೆ. ಯಾರು ಜೈನ್ ಮುನಿಗಳು ಕುಳಿತು ತಮ್ಮ ಹೊಸ ಧರ್ಮವನ್ನು ಸ್ಥಾಪನೆ ಮಾಡಿದರು, ಅದಕ್ಕೆ ಆದಿ ಸನಾತನ ದೇವಿ ದೇವತಾ ಧರ್ಮವೆಂದು ಹೇಳುವುದಿಲ್ಲ ಅಲ್ಲವೇ? ಅದಂತೂ ಈಗ ಪ್ರಾಯಲೋಪವಾಗಿದೆ. ಯಾರು ಜೈನ್ ಧರ್ಮವನ್ನು ನಡೆಸಿದರು ಮತ್ತು ಅದೇ ನಡೆಯುತ್ತಾ ಬಂದಿತು. ಇದೂ ಸಹ ನಾಟಕದಲ್ಲಿದೆ. ಆದಿದೇವನಿಗೆ ಪಿತಾ ಎಂದು ಜಗದಂಬ ಮಾತೆಯೆಂದು ಹೇಳುತ್ತಾರೆ. ಆದಿದೇವ ಬ್ರಹ್ಮನಾಗಿದ್ದಾರೆ ಎಂಬುದು ಎಲ್ಲರಿಗೂ ತಿಳಿದಿದೆ. ಅವರನ್ನು ಅದಮ್ ಬೀಬಿ, ಅಡಮ್ ಈವ ಎಂತಲೂ ಹೇಳುತ್ತಾರೆ. ಕ್ರಿಶ್ಚಿಯನರಿಗೂ ಈ ಅಡಮ್ ಈವ್ ಈಗ ತಪಸ್ಸು ಮಾಡುತ್ತಿದ್ದಾರೆಂಬುದು ತಿಳಿದಿದೆ. ಇವರು ಮನುಷ್ಯ ಸೃಷ್ಟಿಯ ಮೂಲವಾಗಿದ್ದಾರೆ. ಈ ರಹಸ್ಯವನ್ನು ತಂದೆಯು ತಿಳಿಸುತ್ತಾರೆ. ಇಷ್ಟೊಂದು ಶಿವ ಮತ್ತು ಲಕ್ಷ್ಮೀ ನಾರಾಯಣರ ಮಂದಿರಗಳಿವೆ ಎಂದರೆ ಅವರ ಚರಿತ್ರೆಯನ್ನು ಅರಿತುಕೊಳ್ಳಬೇಕಲ್ಲವೇ? ಇದನ್ನು ಜ್ಞಾನಸಾಗರ ತಂದೆ ತಿಳಿಸುತ್ತಾರೆ. ಪರಂಪಿತ ಪರಮಾತ್ಮನಿಗೆ ಜ್ಞಾನಸಾಗರ, ದಯಾಸಾಗರ ಎಂದು ಹೇಳಲಾಗುತ್ತದೆ. ಈ ಪರಂಪಿತ ಪರಮಾತ್ಮನ ಮಹಿಮೆಯನ್ನು ಯಾವುದೇ ಸಾಧು ಸಂತ ಮೊದಲಾದವರು ಅರಿತುಕೊಂಡಿಲ್ಲ. ಅವರಂತೂ ಪರಮಾತ್ಮ ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಅಂದ ಮೇಲೆ ಮತ್ಯಾರ ಮಹಿಮೆ ಮಾಡುವುದು? ಪರಮಾತ್ಮನನ್ನು ಅರಿತುಕೊಳ್ಳಿರುವ ಕಾರಣ ತಮ್ಮನ್ನು ಶಿವೋಹಂ ಎಂದು ಹೇಳಿಕೊಳ್ಳುತ್ತಾರೆ. ಇಲ್ಲವಾದರೆ ಪರಮಾತ್ಮನ ಮಹಿಮೆಯು ಇಷ್ಟು ದೊಡ್ಡದಾಗಿದೆ. ಅವರಂತೂ ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದಾರೆ. ಮುಸಲ್ಮಾನರು ಸಹ ನಮಗೆ ಖುದಾ ರಕ್ಷಿದರೆಂದು ಹೇಳುತ್ತಾರೆ. ಅಂದ ಮೇಲೆ ನಾವು ರಚನೆ ಹಾಗೂ ರಚನೆಯಿಂದ ಆಸ್ತಿಯು ಸಿಗಲು ಸಾಧ್ಯವಿಲ್ಲ. ರಚನೆಗೆ ರಚಯಿತ ಆಸ್ತಿಯು ಸಿಗುತ್ತದೆ. ರಚನೆಗೆ ರಚಯಿತನಿಂದ ಆಸ್ತಿಯು ಸಿಗುತ್ತದೆ. ಈ ಮಾತುಗಳನ್ನು ಯಾರೂ ಅರಿತುಕೊಳ್ಳುವುದಿಲ್ಲ. ಅವರು ಬೀಜ ರೂಪನು ಸತ್ಯ ಚೈತನ್ಯವಾಗಿದ್ದಾರೆ. ಅವರಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ. ಆ ಬೀಜದ ವಿನ ಆದಿ ಮಧ್ಯ ಅಂತ್ಯದ ಜ್ಞಾನವು ಮತ್ಯಾವ ಮನುಷ್ಯರಲ್ಲೂ ಸಾಧ್ಯವಿಲ್ಲ. ಬೀಜವು ಚೈತನ್ಯವಾಗಿದ್ದರೆ ಅಂದ ಮೇಲೆ ಅವಶ್ಯವಾಗಿ ಜ್ಞಾನವು ಅದರಲ್ಲೇ ಇರುವುದು. ಅವರೇ ಬಂದು ನಿಮಗೆ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡುತ್ತಾರೆ. ಈ ಬೋರ್ಡನ್ನು ಹಾಕಬೇಕು. ಈ ಚಕ್ರವನ್ನು ಅರಿತುಕೊಳ್ಳುವುದರಿಂದ ಚಕ್ರವರ್ತಿ ರಾಜ್ಯರು ಅಥವಾ ಸ್ವರ್ಗದ ರಾಜ್ಯರಾಗಿ ಬಿಡುತ್ತೀರಿ.
ಇಷ್ಟೊಂದು ಸಹಜ ಮಾತಾಗಿದೆ. ತಂದೆಯು ತಿಳಿಸುತ್ತಾರೆ, ಎಲ್ಲಿಯವರೆಗೆ ಜೀವಿಸಿಡಬೇಕಾಗಿರುವುದೋ ಅಲ್ಲಿಯವರೆಗೆ ನನ್ನನ್ನು ನೆನಪು ಮಾಡಬೇಕಾಗಿದೆ. ನಾನೇ ನಿಮಗೆ ಈ ವಶೀಕರಣ ಮಂತ್ರವನ್ನು ಕೊಡುತ್ತೇನೆ. ಈಗ ನೀವು ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಈ ಸುದರ್ಶನ ಚಕ್ರವು ಸದಾ ತಿರುಗುತ್ತಿರಲಿ. ಆಗ ಮಾಯೆಯು ತಲೆ ಕತ್ತರಿಸಿ ಹೋಗುವುದು. ನಾನು ನೀವಾತ್ಮಗಳನ್ನು ಪವಿತ್ರನಾಗಿ ಮಾಡಿ ಕರೆದುಕೊಂಡು ಹೋಗುತ್ತೇನೆ. ನಂತರ ನೀವು ಸತೋಪ್ರಧಾನ ಶರೀರವನ್ನು ಪಡೆಯುತ್ತೀರಿ. ಅಲ್ಲಿ ವಿಕಾರವಿರುವುದಿಲ್ಲ. ವಿಕಾರವಿಲ್ಲದ ಸೃಷ್ಟಿಯು ಹೇಗೆ ನಡೆಯುವುದೆಂದು ಹೇಳುತ್ತಾರೆ. ಆಗ ಹೇಳಿ, ನೀವು ಬಹುಶಃ ಪೂಜಾರಿಗಳಲ್ಲ. ಲಕ್ಷ್ಮೀನಾರಾಯಣರ ಮಹಿಮೆಯಲ್ಲಿ ನೀವು ಸಂಪೂರ್ಣ ನಿರ್ವಿಕಾರಿಗಳೆಂದು ಹಾಡುತ್ತಾರೆ. ಜಗದಂಬ ಜಗತ್ತೀತ ನಿರ್ವಿಕಾರಿಯಾಗಿದ್ದಾರೆ. ರಾಜಯೋಗದ ತಪಸ್ಸು ಮಾಡಿ ಪತಿತರಿಂದ ಪಾವನ ಸ್ವರ್ಗದ ಮಾಲೀಕರಾಗುತ್ತಾರೆ. ತಪಸ್ಸು ಮಾಡುವುದೇ ಪುಣ್ಯಾತ್ಮರಾಗುವುದಕ್ಕಾಗಿ ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತೀತ ಬಾಪ್ತದರ ನೆನಪು ಪ್ರೀತಿ ಹಾಗೂ ನಮಸ್ತೆ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಹಮ್ ರೂವಾನಿ ಬಚ್ಚೋಂಕಿ ರೂವಾನಿ ಬಾಪ್ತಾದ ಕೋ ಯಾರ್ और गुड मॉर्निंग. ನಮಸ್ತೆ ನಮಸ್ತೆ ನಮಸ್ತೆ. ಶುಕ್ರಿಯಾ ಬಾಬಾ ಶುಕ್ರಿಯಾ. ಓಹ ಬಾಬಾ ಓಹ. ಧಾರಣೆಗಾಗಿ ಮುಖ್ಯ ಸಾರ. ಈ ಹಳೆಯ ಪ್ರಪಂಚವನ್ನು ಬುದ್ಧಿಯಿಂದ ಮರೆಯಲು ನಡೆಯುತ್ತಾ ತಿರುಗಾಡುತ್ತಾ ನನ್ನನ್ನು ಶಾಂತಿಧಾಮವಾಸಿ ಎಂದು ತಿಳಿಯಬೇಕಾಗಿದೆ. ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಿ ಸತ್ಯ ಸಂಪಾದನೆ ಮಾಡಿಕೊಳ್ಳಬೇಕು ಮತ್ತು ಅನ್ಯರಿಗೂ ಮಾಡಿಸಬೇಕು. 2ನೇ ಪಾಯಿಂಟ್, ರಾಜಯೋಗದ ತಪಸ್ಸು ಮಾಡಿ ಸ್ವಯಂವನ್ನು ಪುಣ್ಯಾತ್ಮರನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಮಾಯೆಯ ತಲೆಯನ್ನು ಕತ್ತರಿಸಲು ಸುದರ್ಶನ ಚಕ್ರವು ಸದಾ ತಿರುಗುತ್ತಿರಲಿ. ವರದಾನ: ಸಂಪನ್ನತೆಯ ಮೂಲಕ ಸದಾ ಸಂತುಷ್ಟತೆಯ ಅನುಭವ ಮಾಡುವಂತಹ ಸಂಪತ್ಭರಿತ ವಿವರಣೆಯಾಗಿದೆ. ಸ್ವರಾಜ್ಯದ ಸಂಪತ್ತಾಗಿದೆ. ಜ್ಞಾನ, ಗುಣ ಮತ್ತು ಶಕ್ತಿಗಳು. ಯಾರು ಈ ಸರ್ವ ಶಕ್ತಿಗಳಿಂದ ಸಂಪನ್ನ ಸ್ವರಾಜ್ಯ ಅಧಿಕಾರಿಯಾಗುತ್ತಾರೆ ಅವರು ಸದಾ ಸಂತುಷ್ಟರಾಗಿರುತ್ತಾರೆ. ಅವರ ಬಳಿ ಅಪ್ರಾಪ್ತಿಯ ಹೆಸರು ಚಿಹ್ನೆ ಇರುವುದಿಲ್ಲ. ಅಲ್ಪಕಾಲದ ಇಚ್ಛೆಗಳ ವಿದ್ಯಾ ಇವರಿಗೆ ಸಂಪತ್ಭರಿತರೆಂದು ಹೇಳಲಾಗುತ್ತದೆ. ಅವರು ಸದಾ ದಾತ ಆಗಿರುತ್ತಾರೆ, ಬೇಡುವುದಿಲ್ಲ. ಅವರು ಅಖಂಡ ಸುಖ ಶಾಂತಿ ಇರುವ ಸ್ವರಾಜ್ಯದ ಅಧಿಕಾರಿಯಾಗುತ್ತಾರೆ. ಯಾವುದೇ ಪ್ರಕಾರದ ಪರಿಸ್ಥಿತಿಯು ಅವರ ಅಖಂಡ ಶಾಂತಿಯನ್ನು ಖಂಡನೆ ಮಾಡಲು ಸಾಧ್ಯವಿಲ್ಲ. ಸ್ಲೋಗನ್: ಜ್ಞಾನ ನೇತ್ರದಿಂದ 3 ಕಾಲಗಳ ಮತ್ತು 3 ಲೋಕಗಳನ್ನು ತಿಳಿದುಕೊಳ್ಳುವರು ಮಾಸ್ಟರ್ ಜ್ಞಾನಸಾಗರನಾಗಿದ್ದಾರೆ. ಜ್ಞಾನ ನೇತ್ರದಿಂದ 3 ಕಾಲಗಳ ಮತ್ತು 3 ಲೋಕಗಳನ್ನು ತಿಳಿದುಕೊಳ್ಳುವರು ಮಾಸ್ಟರ್ ಜ್ಞಾನಸಾಗರನಾಗಿದ್ದಾರೆ. ಓಂ ಶಾಂತಿ.